ನಮ್ಮ ಜಿಲ್ಲೆಯಲ್ಲಿ ಬುದ್ಧಿಸ್ಟ್ ಅಂಬೇಡ್ಕರೈಟ್ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಮತ್ತು PUCಯಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಸಂಸ್ಥೆ ವತಿಯಿಂದ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಂದಿಸುತ್ತಾ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಬೇಕು. ನಿಮಗೆಲ್ಲ ಇಲ್ಲಿ ಯಾಕೆ ಪ್ರೋತ್ಸಾಹ ಮಾಡಲಾಗ್ತಾ ಇದೆ ಅಂದರೆ, ನೀವು ಉನ್ನತ ಒಂದು ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದೀರಿ. ಮುಂದಿನ ದಿವಸಗಳಲ್ಲಿ ಉನ್ನತ ಒಂದು ಹಂತದಲ್ಲಿ ನೀವು ಹೋಗಿ ಮತ್ತೆ ಪುನಃ ಸಮಾಜಕ್ಕೆ ನೀವು ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಅವ್ರಿಗೋಸ್ಕರ ಓದಲಿಲ್ಲ, ತಮಗೋಸ್ಕರ ಓದಲಿಲ್ಲ, ತಮ್ಮ ಫ್ಯಾಮಿಲಿಗೋಸ್ಕರ ಓದಲಿಲ್ಲ. ಅವರು ತಮ್ಮ ಇಡೀ ಜೀವನ ಯಾರಿಗೋಸ್ಕರ ಕೊಟ್ಟರು ಅಂದ್ರೆ ನಮಗಾಗಿ ಕೊಟ್ಟರು. ಅವ್ರು ಮನಸ್ಸು ಮಾಡಿದ್ರೆ ಅವ್ರ ಹೆಂಡತಿ ಉಳಿಸ್ಕೊಳ್ಬಹುದಾಗಿತ್ತು, ಅವ್ರು 4 ಜನ ಮಕ್ಕಳು ತೀರ್ಕೊಂಡ್ರು ಅವ್ರಿಗೂ ಉಳಿಸ್ಕೋಬಹುದಾಗಿತ್ತು. ಆದ್ರೆ ಅವ್ರಿಗೆಲ್ಲಕ್ಕಿಂತ ಮುಖ್ಯವಾಗಿ ಯಾರಿದ್ರು ಅಂದ್ರೆ, ನನ್ನ ಸಮಾಜ, ನನ್ನ ಪೀಳಿಗೆ, ನನ್ನ ದೇಶ, ನನ್ನ ಸಮಾಜಕ್ಕೆ ನಾನು ಮೇಲೆತ್ತಬೇಕು, ನನ್ನ ಜನರನ್ನು ನಾನು ಮೇಲೆತ್ತಬೇಕು, ನಾನು ಒಬ್ಬನೇ ಮುಂದೆ ಹೋಗಬಾರ್ದು, ಈ ದೇಶವನ್ನ ನಾನು ಸಮಾನತೆ ಒಂದು ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಇವತ್ತು ನೀವೆಲ್ಲ ಇವತ್ತು ಸೇರಿದ್ದೇವೆ ಅಂದ್ರೆ ಯಾರಿಂದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಇದು ನಾವು ನೆನಪಿಟ್ಕೊಳ್ಬೇಕು. ನಾವು ಓದಿ ಬರೆದು ನಾವೇ ಶಾಣೆಯಾಗಿ ನಮ್ಮ ಮನೆ ಕಟ್ಕೊಂಡು ನಾವೇ ಇರೋದಲ್ಲ, ಮತ್ತೆ ಸಮಾಜಕ್ಕೆ ನಾವು ತಿರುಗಿ ನೋಡಬೇಕು. ಮುಂದೊಂದು ದಿವಸ ನೀವು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನೀವು ಮಾರ್ಗದರ್ಶನ ಮಾಡಬೇಕು, ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ಬೇಕು. ನೀವು ಡಾಕ್ಟರ್ ಆಗ್ರಿ, ನೀವು ಇಂಜಿನಿಯರ್ ಆಗ್ರಿ, ಬೇರೆ ಬೇರೆ ಹುದ್ದೆಗಳಿಗೆ ಹೋಗ್ರಿ, ನೀವು IAS ಆಗ್ರಿ, ನೀವು IPS ಆಗ್ರಿ, ನೀವು KS ಆಗ್ರಿ, ಒಳ್ಳೊಳ್ಳೆ ಅಧಿಕಾರಿಗಳಾಗ್ರಿ. ಹಾಗೆ ಮತ್ತೆ ಎಲ್ಲಿ ನೋಡ್ಬೇಕು? ಸಮಾಜಕ್ಕೆ ನೋಡ್ಬೇಕು. ಮತ್ತೆ ನೀವು ಇದು ಜವಾಬ್ದಾರಿ ಈ ಒಂದು ಮುಂದಿರ್ತಕ್ಕಂಥ ಪೀಳಿಗೆ ಮೇಲಿದೆ. ಆದ್ದರಿಂದ ನಮ್ಮ ಓದು ಸ್ವಾರ್ಥಕ್ಕೋಸ್ಕರ ಇರಬಾರ್ದು, ನಮ್ಮ ಓದು ಸಮಾಜಕ್ಕೋಸ್ಕರ ಇರಬೇಕು. ನಾವು ಯಾವಾಗಲೂ ಸಮಾಜಕ್ಕೋಸ್ಕರ ದುಡಿಬೇಕು. ನಮ್ಮ ತಂದೆ ನಮಗೆ ಏನು ಕಲ್ಸ್ಕೊಟ್ಟಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ನೋಡು, ಸಮಾಜಕ್ಕೆ ಹಿಂತಿರುಗಿ ನೋಡು, ಪೇ ಬ್ಯಾಕ್ ಟು ಸೊಸೈಟಿ. ಇವತ್ತೆಲ್ಲ ಇವರೆಲ್ಲ ಏನ್ ಮಾಡತ್ತಾರೆ? ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಾರ? ನಮ್ಮ ಸಮಾಜಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನೋಡಬೇಕು. ಅವರು ಏನು ಮಾಡ್ಲಾರ್ದ ಇದ್ರು ನಡೀತಿತ್ತು. ಅವರೆಲ್ಲ ಯಾಕೆ ಒಂದ್ ಕಡೆ ಕೆಲಸ ಮಾಡಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಮುಂದೆ ಮತ್ತೆ ಅವ್ರ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಈ ಜವಾಬ್ದಾರಿ ನೀವು ಯಾವತ್ತೂ ಮರಿಬಾರದು. ನೀವು ಎಲ್ಲೇ ಹೋಗ್ಲಿ, ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ, ಯಾವುದೇ ನೌಕರಿ ಮಾಡಲಿ, ನೀವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ನಮ್ಮ ವಿದ್ಯಾರ್ಥಿಗಳೆಲ್ಲರ, ನಮ್ಮ ಸಮಾಜ ಎಲ್ಲರ, ನಮ್ಮ ಕಾಲನಿ ಎಲ್ಲರ, ನನ್ನ ಜನ ಎಲ್ಲರ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ. ಆ ದಿಶೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇವತ್ತು ಈ ಒಂದು ಸನ್ಮಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಒಂದು ಸಂಸ್ಥೆಗೆ ಒಂದು ಮತ್ತಷ್ಟು ಯಶಸ್ಸು ದೊರಕಲಿ, ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕೆಲಸ ತಾವೆಲ್ಲರೂ ಮಾಡಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ.